ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ನಾನು ಇವಾಗ ಬಂದು ಟೌನ್ ಹಾಲ್ ಹತ್ರ ಇದ್ದೀನಿ. ಯಾಕಪ್ಪ ಟೌನ್ ಹಾಲ್ ಹತ್ರ ಇದ್ದೀನಿ ಅಂದ್ರೆ ಅಂಬಾರಿಲಿ ಹೋಗೋಣ ಅಂತ ಬಂದಿದ್ದೀನಿ. ಆ ಅಂಬಾರಿ ಎಲ್ಲ ಇದು ಮೈಸೂರು ದಸರಾ ನೀವು ನೋಡಿರ್ತೀರಾ. ಅಂಬಾರಿ ಅಂದ್ರೆ ದಸರಾ ನೋಡಕ್ಕೆ ಒಂದು ಬಸ್ ತರ ಬಿಟ್ಟು ಡಬಲ್ ಟಕ್ಕರ್ ಬಸ್ಸು ದಸರಾ ವ್ಯೂ ನೋಡಕ್ಕೆ ಅಂತ ಮೈಸೂರಲ್ಲಿ ಬಿಟ್ಟಿದ್ರು. ಸೊ ಅದೇ ತರ ಇವಾಗ ನಮ್ಮ ಬ್ಯಾಂಗ್ಳೂರಲ್ಲೂ ಬಿಟ್ಟಿದ್ರೆ ಬ್ಯಾಂಗ್ಳೂರ್ ವ್ಯೂ ನೋಡಕ್ಕೆ. ಇದು ಕರ್ನಾಟಕ ಗವರ್ನಮೆಂಟ್ ಕಡೆಯಿಂದ ಟೂರ್ ಆರ್ಗನೈಸ್ ತರ ಇಡೀ ಬ್ಯಾಂಗ್ಳೂರ್ ವ್ಯೂ ನ ನೋಡಕ್ಕೆ ಅಂತ ಬಿಟ್ಟಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಯಾವ ತರ ಅಂಬಾರಿ ಅಂತ. Now we are enter the ಅಂಬಾರಿ. ನನ್ ಸೀಟ್ ನಂಬರ್ ಯಾವ್ದು ನೋಡ್ಕೊಬೇಕು ನಾನು. ಮೇ ಬಿ ಜಾತ್ರೆ ನಡೀತಾ ಇದೆ. ಈ ಅಂಬಾರಿ ಸರ್ವಿಸ್ ಎಲ್ಲ ಬಂದು 180 rupees ಆಗುತ್ತೆ. ಸೊ ನೀವ್ ಇದನ್ನ ಹೆಂಗ್ ಬುಕ್ ಮಾಡ್ಕೊಬೇಕು ಅಂತೆಲ್ಲ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ಟೌನ್ ಅಲ್ಲಿ ಬಿಟ್ಟಿದೀವಿ. ಫಸ್ಟ್ ಯಾವ್ದು ಬರುತ್ತೋ ಗೊತ್ತಿಲ್ಲ ಪ್ಲೇಸ್. ಜಸ್ಟ್ ನೋಡ್ಕೊಂಡು ಹೋಗಲ್ಲ. ಬಸ್ ಏನೋ ಹೊಸದು ಅಂದ್ಕೊಂಡೆ, ಬಟ್ ಹಳೇದೇ ಅನ್ಕೊಂಡೆ. ಕೂಲ್ ಇದೆ ವೆದರ್. ಅದಕ್ಕೆ 5:30 ಬುಕ್ ಮಾಡಿ. ನೆಕ್ಸ್ಟ್ ಎಲ್ಲ ಹೋಗುತ್ತಣ್ಣ ಇದು. ನೆಕ್ಸ್ಟ್ ಸಿಟಿ. ಅದೇ ವಿಜಯ್ ಮಲ್ಯ ಹೌಸ್ ಸೂಪರ್ ಆಗಿರುತ್ತೆ ಮತ್ತೆ. ಬಟ್ ಇವಾಗ ಗವರ್ಮೆಂಟ್ ಅಂಡರ್ ಮೇಲೆ ಇದು. ಮೇ ಬಿ ಹೈಕೋರ್ಟ್ ಅನ್ಕೋತೀನಿ. ಹೈಕೋರ್ಟ್ ಅಲ್ಲ ಇದು ಮ್ಯೂಸಿಯಂ. ವಿಶ್ವೇಶ್ವರಯ್ಯ ಮ್ಯೂಸಿಯಂ. ನಾನ್ ಯಾಕೆ ಸಂಜೆ 5 ಗಂಟೆ ಮೇಲೆ ಚೂಸ್ ಮಾಡಿದ್ದು ಅಂದ್ರೆ ಬಿಸಿಲು ಇಲ್ಲ, ಆರಾಮಾಗಿರ್ಬೋದು. ಮೇ ಬಿ ಕಬಂಬರ್ಗ್ ಅನ್ಕೋತೀನಿ ಇದು. ನೀವೆಲ್ಲ ಹೆಂಗೆ ಚೂಸ್ ಮಾಡ್ಬೇಕು, ವೆಬ್ಸೈಟ್ ಎಲ್ಲ ಹೆಂಗೆ ಬುಕ್ ಮಾಡ್ಬೇಕು ಅಂತ ನಾನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋ. ಟ್ರಾಫಿಕ್ 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 ಬೆಂಗಳೂರು ಭೂತ ಇದೆ.
ಕಬ್ಬನ್ ಪಾರ್ಕ್ ಸಂಡೆ ಹೊತ್ತಂದು ಜನ ಇಲ್ಲಿ ಮಾತ್ರ ಎಷ್ಟು ಮಾಡಕ್ಕಾಗಲ್ಲ. See, this is our Vidhan Sauda. ಬಂದ್ರೆ ವಿಧಾನ್ ಸೌಧ, ಈ ಕಡೆ ಬಂದ್ರೆ ಹೈಕೋರ್ಟ್. ಇಷ್ಟೊಂದು ಜನ ಎಲ್ಲ ಏನ್ ಮಾಡಕ್ ಬಂದಿರ್ತಾರೆ ಅವರು? ನೀವೇನಾದ್ರೂ ಈ ಅಂಬಾರಿ ಸರ್ವಿಸ್ ನ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಫೋನ್ ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಗೆ ಹೋಗಿ ಸರ್ಚ್ ಬಾರ್ ನಲ್ಲಿ ಅಪ್ ಆಫ್ ಸರ್ವಿಸ್ ಅಂತ ಸರ್ಚ್ ಮಾಡಬೇಕು. ಸೊ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ. ಸೊ ಇದರಲ್ಲಿ ನೀವು KSTDC ಅನ್ನೋ ವೆಬ್ಸೈಟ್ ಚೂಸ್ ಮಾಡಬೇಕು, ಯಾಕಂದ್ರೆ ಗವರ್ನಮೆಂಟ್ ವೆಬ್ಸೈಟ್ ಇದು. ಸೊ ನೀವು ಚೂಸ್ ಮಾಡಿದ ತಕ್ಷಣ ನಿಮ್ಗೊಂದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಬಸ್ ಅವೈಲಬಿಲಿಟಿ ತೋರಿಸುತ್ತಲ್ಲಿ. ಅಂಬಾರಿ 1, ಅಂಬಾರಿ 2, ಅಂಬಾರಿ 3 ಅಂತ. ಸೊ ಇದರಲ್ಲಿ ನಿಮ್ಗೆ ಯಾವ ಟೈಮ್ಗೆ ಯಾವ ಬಸ್ಸಲ್ಲಿ ಅವೈಲಬಿಲಿಟಿ ನಿಮ್ಗೆ ಇದೆ ಅಂತ ಚೂಸ್ ಮಾಡ್ಕೋಬೇಕು. ಸೊ ನಾನು ಇವಾಗ ಅಂಬಾರಿ 1 ನಲ್ಲಿ 5 PM ಚೂಸ್ ಮಾಡಿದ್ದೀನಿ. ಸೊ ಜಸ್ಟ್ ಓಕೆ ಕೊಡಿ. ಈ ಪೇಜ್ ಅಲ್ಲಿ ಬಂದು ನೀವು ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಬಂದು ಲೋಯರ್ ಸೀಟರ್ಸ್ ಮತ್ತೆ ಅಪ್ಪರ್ ಸೀಟರ್ಸ್ ಅಂತ ಇರುತ್ತೆ. ಸೊ ನಿಮ್ಗೆ ಇದ್ರಲ್ಲಿ ಯಾವ್ದು ಬೇಕೋ ಒಂದು ಚೂಸ್ ಮಾಡಿ. ಸೊ ಚೂಸ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನಿಮ್ದು ಇಮೇಲ್ ಐಡಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಏನ್ ಕಾಣ್ತಾ ಇದೆ ವೆರಿಫಿಕೇಶನ್ ಕೋಡ್, ಈ ಕೋಡ್ ನ ಎಂಟರ್ ಮಾಡಿ ನೀವು ಪ್ರೊಸೀಡ್ ಕೊಟ್ರೆ ನೆಕ್ಸ್ಟ್ ಬಂದು ಪೇಮೆಂಟ್ ಮಾಡ್ಕೋಗುತ್ತೆ. ಸೊ ನೀವು UPI ಯೂಸ್ ಮಾಡ್ಕೊತೀರಿ UPI, ಇಲ್ಲ ಅಂದ್ರೆ QR ಕೋಡ್ ಯೂಸ್ ಮಾಡ್ಕೊತೀರಿ ಅಂದ್ರೆ QR ಕೋಡ್. ಸೊ ಆತರ ಓಪನ್ ಆಗುತ್ತೆ. ಸೊ ಅದ್ರಲ್ಲಿ ನೀವು ಪೇಮೆಂಟ್ ಮೋಡ್ ನ ಮುಗಿಸ್ಕೊಬಹುದು. ಸೊ ಟಿಕೆಟ್ ಕನ್ಫರ್ಮೇಶನ್ ಬರುತ್ತೆ, ನೀವು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದ್ರ ಜೊತೆಗೆ ನಿಮ್ದು ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಯಾವ್ದಾರ ಆಗಿರ್ಬೋದು ತಗೊಂಡು ಟೌನ್ ಹಾಲ್ ಹತ್ರ ಹೋಗ್ಬೇಕು, ಬ್ಯಾಂಗ್ಳೂರ್ ಟೌನ್ ಹಾಲ್ ಹತ್ರ. ಸೊ ಆ ಟೌನ್ ಹಾಲ್ ಬಂದ್ಬಿಟ್ಟು ಮೇನ್ ಬಸ್ಗಳು, ಅಂಬಾರಿ ಬಸ್ಗಳು ಏನೇನಿದೆ ಅಲ್ಲಿ ನಿಂತ್ಕೊಳ್ಳೋ ಸ್ಥಳ. ಅಲ್ಲಿ ಯಾರ ಗೈಡ್ ನೀವು ಕೇಳಿದ್ರೆ ನೀವು ಯಾವ ಬಸ್ ಚೂಸ್ ಮಾಡಿದೀರಾ ಅಂತ ಏನಾದ್ರು ಹೇಳಿದ್ರೆ ಅವ್ರು ಹೇಳ್ತಾರೆ ಇಷ್ಟು ಗಂಟೆಗೆ ಬರುತ್ತೆ ಅದು. ಸೊ ನಿಮ್ಗೆ ಇಲ್ಲೇ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಏನ್ ನೀವು ಬುಕ್ ಮಾಡ್ಕೊಂಡಿರ್ತೀರ ಅದ್ರ ಟೈಮಿಂಗ್ಸ್ ಎಲ್ಲ ಇರುತ್ತೆ. ನೀವು ಆ ಟೈಮಿಂಗ್ಸ್ ಹೋದ್ರೆ ಸೊ ನಿಮ್ಗೆ ಜಸ್ಟ್ ಟಿಕೆಟ್ ತೋರಿಸಿ ಎಂಟರ್ ಮಾಡಿ ನೀವು ಸರ್ವಿಸ್ ನ ತಗೊಬಹುದು. ಓಕೆ ಫೈನ್, ಮುಗೀತು. ಲಾಸ್ಟ್ ಸ್ಟಾಪ್ ಇಲ್ಲಿ ಕೊಡ್ತಾರೆ. ಓಕೆ, ಈ ಜರ್ನಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಅಷ್ಟೇ. ನನ್ಗೇನು ವರ್ಕ್ ಅನ್ನಿಸ್ಲಿಲ್ಲ. ಜಸ್ಟ್ ಅಂಬಾರಿ ಯಾವ ತರ ಇರುತ್ತೆ ಆ ತರ ನೋಡ್ಕೊಂಬರೋಣ ಅಂತ ಹೋಗಿದಷ್ಟೇ. ಓಕೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಅಡ್ವೆಂಚರ್ ಆಗಿ ಬೇರೆ ಕಡೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.